ಶೀತ, ಕೆಮ್ಮು, ನೆಗಡಿ. ಈ ಚಳಿಗಾಲ ನಮಗೆ ಮಳೆಗಾಲವಾಗಿದೆ. ನಮ್ಮ ಮನೆಯ ಕಿರುದೇವರಾದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಶೀತ, ಕೆಮ್ಮು, ನೆಗಡಿ, ಅನಾರೋಗ್ಯವು, ಅಲರ್ಜಿ ಎಲ್ಲ ಕಡೆ ಕಾಣುತ್ತದೆ. ನಾವು ನಮ್ಮ ಮಕ್ಕಳ ಈ ತೊಂದರೆಯಿಂದ ಕಾಪಾಡುವುದು ಅವಶ್ಯವಾಗಿದೆ. ಇದರಿಂದ ಅಂದರೆ ನಮಗೆ ಹೆತ್ತವರಿಗೆ ಹೃದಯ ಬರುವಷ್ಟು ತೊಂದರೆ ಆಗುತ್ತದೆ. ಇದನ್ನು ಆಯುರ್ವೇದದಲ್ಲಿ ಅಕಾಲ ಎಂದು ಪರಿಗಣಿಸಿದ್ದಾರೆ. ನಾನು ಡಾಕ್ಟರ್ ಕಾವೇರಿ ಹಿರೇಮಠ್, ಹುಬ್ಬಳ್ಳಿ, MD ಇನ್ ಆಯುರ್ವೇದ ಆ್ಯಂಡ್ MSc ನ್ಯೂಟ್ರಿಷನ್, ಹುಬ್ಬಳ್ಳಿಯಲ್ಲಿ ಕಳೆದ 20 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ. ಇವಾಗ ಬಿಸಿಲಲ್ಲಿ ಮಳೆ ಆಗಿ ಪ್ರತಿ ಸಲ ನಾವು ಅಲೋಪತಿ ಗುಳಿಗೆಗಾಗಿ ಓಡುವುದು ಸಹಜ. ಆದ್ದರಿಂದ ನಮಗೆ ಆಯುರ್ವೇದದಲ್ಲಿ ಇದರ ಮೂಲ ಕಾರಣ ಮತ್ತು ಸಹಜ ಮನೆಮದ್ದುಗಳಾಗಿ ನಾನು ಇಲ್ಲಿ ಹೇಳುತ್ತೇನೆ. ಇವಾಗ ಮೂಲ ಕಾರಣವನ್ನು ತಿಳಿದುಕೊಳ್ಳೋಣ. ಇಂಬ್ಯಾಲೆನ್ಸ್ ಆಫ್ ವಾತ, ಪಿತ್ತ, ಕಫ ಶರೀರದಲ್ಲಿ ಉಂಟಾಗುವುದರಿಂದ ಈ ರೋಗಗಳು ಕಾಣುತ್ತವೆ. ಸಾಮಾನ್ಯವಾಗಿ ಶೀತ, ಕೆಮ್ಮು ಕಫದೋಷದಿಂದ ಉಂಟಾಗುತ್ತದೆ. ಇದರ ಲಕ್ಷಣಗಳು ಜ್ವರ, ನೆಗಡಿ, ಶ್ವಾಸನಾಳದಲ್ಲಿ ಉರಿ, ಬ್ರಾಂಕೈಟಿಸ್, ಕೆಮ್ಮು, ಕಫಗಟ್ಟಿಯಾಗುವುದು, ಅಲರ್ಜಿ, ಧೂಳು, ಧೂಪ, ಪರಾಗ ಮತ್ತು ಕೆಲವೊಂದು ಆಹಾರದಿಂದ ಶೀತ, ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಅಸ್ತಮ, ಇದು ಅತ್ಯಂತ ಗಂಭೀರ ಪರಿಸ್ಥಿತಿ. ಶ್ವಾಸನಾಳದಲ್ಲಿ ಬ್ಲಾಕ್ ಆಗಿ ಉಸಿರಾಡಲು ತೊಂದರೆ ಮತ್ತು ಕಫಗಟ್ಟಿಯಾಗುತ್ತದೆ. ಆಯುರ್ವೇದದ ಪ್ರಕಾರದಲ್ಲಿ ಇದಕ್ಕೆ 3 ಕಾರಣಗಳಿಂದ ಬಂದಿದೆ ಎಂದು ಹೇಳುತ್ತಾರೆ. ಪಚನದ ಕ್ರಿಯೆ ದುರ್ಬಲವಾಗುವುದು ಮತ್ತು ಆಹಾರದಲ್ಲಿ ವ್ಯತ್ಯಯವಾಗುವುದು ಮತ್ತು ದೋಷಗಳ ಅಸಮತೋಲನೆ ಉಂಟಾಗುತ್ತದೆ. ಬಾಡಿಯಲ್ಲಿ ಇಮ್ಯುನಿಟಿ ಕಡಿಮೆ ಆದಾಗ ಈ ರೋಗಗಳು ಕಾಣುತ್ತವೆ. ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ. ಮಕ್ಕಳಲ್ಲಿ ಕಫ ಪ್ರಧಾನ ರೋಗವಿರುವುದರಿಂದ ಅವರಿಗೆ ಹೆಚ್ಚಾಗಿ ಕಾಡುತ್ತದೆ. ಪರಿಹಾರಗಳು: ಸುರಕ್ಷಿತ ಮತ್ತು ಪರಿಣಾಮಕಾರಿ ಮನೆಮದ್ದುಗಳು. ಜೇನುತುಪ್ಪ ಮತ್ತು ಹರಿತಕಿ ಎರಡನ್ನೂ ಸೇರಿಸಿ ನೆಕ್ಕಿಸುವುದು. ತುಳಸಿ, ಅರಿಶಿಣ ಕಷಾಯ ಮಾಡಿ ಕುಡಿಸುವುದು. ಉಬ್ಬಸ ಮತ್ತು ದಮ್ಮುಗಳಿಗಾಗಿ ನಾರಾಯಣ ತೈಲ ಮತ್ತು ಸೈಂಧವ ಲವಣ ಎದೆಗೆ ಹಚ್ಚುವುದು ಮತ್ತು ಬಿಸಿಯಾದ ಕಾವು ಕೊಡುವುದು. ಇದರಿಂದ ಕಫ ಕರಗುವುದು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಚ್ಯವನಪ್ರಾಶ್, ಸ್ವರ್ಣಬಿಂದು ಪ್ರಾಶನ, ರಸಾಯನ ಮತ್ತು ಕಂಠಕಾರಿ ಅವಲೇಹ. ಗಮನಿಸಿ, ಇದು ಎಜುಕೇಷನಲ್ ವಿಡಿಯೋ. ಈ ಮೇಲಿನ ಮಾಹಿತಿಯನ್ನು ತಜ್ಞ ಆಯುರ್ವೇದ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳಬಾರದು ಮತ್ತು ಸ್ವಚಿಕಿತ್ಸೆ ಅಪಾಯಕಾರಿ. ನೆಕ್ಸ್ಟ್, ಆಹಾರ ಮತ್ತು ಜೀವನ ಶೈಲಿ. ಐಸ್ ಕ್ರೀಮ್, ಜಂಕ್ ಫುಡ್, ಪ್ರೊಸೆಸ್ಡ್ ಫುಡ್, ಚಾಕ್ಲೇಟ್ಸ್ ಮತ್ತು ಕರಿದ ಪದಾರ್ಥ ಮತ್ತು ತುಂಬ ದಿನದಿಂದ ಇಟ್ಟ ಆಹಾರವನ್ನು ಸೇವಿಸಬೇಕು. ಬಿಸಿಯಾದ ಸೂಪ್, ಕಷಾಯ, ಶುಂಠಿ, ತುಳಸಿ, ಅರಿಶಿಣ ಸೇರಿಸಿದ ತಯಾರಾದ ಊಟ. ಲೈಫ್ ಸ್ಟೈಲ್: ಬಿಸಿಲಲ್ಲಿ ಓಡುವುದು, ಯೋಗಾಸನ ಮತ್ತು ಮನೆಯನ್ನು ಧೂಳಿನಿಂದ ನಿಯಂತ್ರಿಸುವುದು. ಮುಖ್ಯವಾಗಿ ನಿದ್ರೆ ಮತ್ತು ವಿಶ್ರಾಂತಿ, ಸ್ಟ್ರೆಸ್ ರಿಲೀಫ್ ಆದ ನಿದ್ದೆ. ಏನಾದರೂ ಮುಂದಕ್ಕೆ ಸಂಪರ್ಕಿಸಬೇಕಾದರೆ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಇದನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇದು ನಾನು ಅಸ್ತಮಾ ಮತ್ತು ಕೆಮ್ಮಿಗೆ ಕಳೆದ 7 ವರ್ಷಗಳಿಂದ ಮೃಗಶಿರ ನಕ್ಷತ್ರದಲ್ಲಿ ಉಚಿತವಾಗಿ 7,000 ಮಂದಿಗಳಿಗೆ ಅಂದರೆ ಜನಗಳಿಗೆ ಔಷಧಿಯನ್ನು ಕೊಟ್ಟಿದ್ದೇನೆ. ಇದರಿಂದ ತುಂಬ ಪರಿಣಾಮಕಾರಿಯಾಗಿ ಅಸ್ತಮವನ್ನು ಹೋಗಲಾಡಿಸಬಹುದು. ಧನ್ಯವಾದಗಳು.